ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕ್ರಿಕೆಟ್ನಲ್ಲಿ ಒಂದು ಬಾಲ್ ಸಾಕು, ಇಡೀ ಮ್ಯಾಚ್ನ ರಿಸಲ್ಟೇ ಬದಲಾಗ್ಬಿಡುತ್ತೆ. ಹಾಗೆ ಮೋದಿಜಿಗೂ ಅಷ್ಟೇ, ಒಂದು ರಾತ್ರಿ ಸಾಕು, ಜಾಗತಿಕ ಮಟ್ಟದಲ್ಲಿ ಬೇಕಾದರೂ ಗೇಮ್ ಚೇಂಜ್ ಮಾಡಿಬಿಡ್ತಾರೆ. ಇಷ್ಟು ದಿನ ಖುಷಿಯಾಗಿದ್ದ ಪಾಕಿಸ್ತಾನಕ್ಕೆ ಕುಣಿದು ಕುಪ್ಪಳಿಸ್ತಾ ಇದ್ದ ರಾಹುಲ್ ಗ್ಯಾಂಗ್ಗೆ ಕಣ್ಣಲ್ಲಿ ನೀರು ಇಳಿಯೋಕೆ ಶುರುವಾಗಿದೆ. ಬ್ಯಾಕ್ ಬರ್ನ್ ಆಗ್ತಾ ಇದೆ. ಯಾಕಂದರೆ ರಾತ್ರೋರಾತ್ರಿ ಕೆನಡಾದ ಪ್ರಧಾನಿ ಮೋದಿಯವರ ಕಾಲು ಹಿಡಿದು ಬೇಡ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಬಂದ ಮಾಹಿತಿ ಪ್ರಕಾರ ಮೋದಿಯವರು G7 ಸಮಿಟ್ಗೆ ಹೋಗೋದು ಕನ್ಫರ್ಮ್ ಆಗಿದೆ. ಈ ಹಿಂದೆ ಹೇಳ್ದಂಗೆ ಮೋದಿಜಿ G7ಗೆ ಹೋಗೋದಕ್ಕೆ ನಿರಾಕರಿಸಿದ್ರು. ಇದರಿಂದ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಖುಷಿ ಕೂಡ ಆಗಿತ್ತು. ಇಂಥ ಚಿಕ್ಕ ಚಿಕ್ಕ ವಿಷಯ ಇಟ್ಕೊಂಡೆ ಅಲ್ವಾ ಪಾಪ ಖುಷಿ ಪಡೋದವರು. ಆದರೆ ಆ ಖುಷಿನೂ ಈಗ ಉಳ್ದೇ ಇಲ್ಲ. ಈಗ ಕೆನಡಾದ ಹೆಡ್ ಆಫ್ ದಿ ಸ್ಟೇಟ್ ಮಾರ್ಕ್ ಕರ್ನಿ ಪ್ರಧಾನಮಂತ್ರಿಗೆ ಕಾಲ್ ಮಾಡಿ G7ಗೆ ಇನ್ವೈಟ್ ಮಾಡಿದ್ದಾರೆ. ಮೋದಿಯವರು ಅದನ್ನು ಟ್ವಿಟರ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಈ ಟ್ವೀಟ್ ನೋಡಿದರೆ ಮೋದಿಜಿ G7 ಸಭೆಗೆ ಹೋಗೋದು ಖಾತ್ರಿ ಅನ್ನಿಸ್ತಾ ಇದೆ. ಈ ಮಾತನ್ನು ಹಿಂದೆ ಕೂಡ ಒಮ್ಮೆ ಹೇಳಿದೆ. ಇವರು ಭಾರತವನ್ನು ಬಿಟ್ಟು G7 ಸಮಿಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಮೋದಿಜಿ ಭಾರತಕ್ಕೆ ತುಂಬ ದೊಡ್ಡ ಆಸ್ತಿ. ಪ್ರಧಾನಮಂತ್ರಿಯ ಸುರಕ್ಷತೆ ಜೊತೆ ಯಾವುದೇ ಕಾಂಪ್ರಮೈಸ್ ಕೂಡ ಆಗಬಾರ್ದು. ಹಾಗಾಗಿ ನಾವು ಮೋದಿಯವರ ಸಂಪೂರ್ಣ ಸುರಕ್ಷತೆಯನ್ನು ಕೆನಡಾದ ಕೈಗೆ ಕೊಟ್ಟು ಕೂರೋಕೆ ಆಗೋದಿಲ್ಲ. ಈ ಸಲ ಸೆಕ್ಯೂರಿಟಿ ಡೀಟೇಲ್ಸನ್ನು ಕಳುಹಿಸಿಕೊಡಲಾಗುತ್ತೆ. ಭಾರತದ ವಿರೋಧ ಪಕ್ಷದಿಂದ ಹಿಡಿದು ಪಾಕ್ನ ISIವರೆಗೂ ಕೂಡ ಮೋದಿಜಿ ಅವರನ್ನು ಕೆಳಗಿಳಿಸೋದಕ್ಕೆ ಟ್ರೈ ಮಾಡ್ತಾನೇ ಇದೆ. ಇದಕ್ಕಾಗಿ ಯಾವ ಲೆವೆಲ್ಗೂ ಇಳಿಬಹುದು. ಸೊ ಮೋದಿಯವರ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್. ಕೆನಡಾದ ಒಳಗಿನ ಹೊಸ ಸರ್ಕಾರ ಬಂದಿದೆ. ಅಲ್ಲಿ ಕೂಡ ಭಾರತದ ವಿರೋಧಿಗಳಿದ್ದಾರೆ. ಅವರಿಗೂ ಇದೊಂಥರ ಕೆಟ್ಟ ಸಮಯ. ನಾವು ಈಗ G7ನಲ್ಲಿ ಅಬ್ಸರ್ವ್ ಸ್ಟೇಟಸ್ನಲ್ಲಿ ಇದ್ದೇವೆ. ಈಗ ಭಾರತ ಹೋದರೂ ಹೋಗದೇ ಇದ್ರು ಅಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಆದರೂ ಕೂಡ ಇಷ್ಟೊಂದು ವಿಶೇಷ ಇನ್ವಿಟೇಷನ್ ಯಾಕಾಗಿ ಬಂದಿದೆ? ಅದು ಭಾರತದ ವಿರುದ್ಧವಾಗಿದ್ದ ದೇಶದಿಂದ. ಸ್ವಲ್ಪ ಅನುಮಾನ ಮೂಡುತ್ತೆ. ಮೋದಿಯವರು ಯಾರನ್ನು ಕೂಡ ನಿರಾಕರಿಸೋದಿಲ್ಲ, ಎಲ್ಲರಿಗೂ ಗೌರವ ಕೊಡ್ತಾರೆ. ಸೊ ಅವರ ಆಹ್ವಾನವನ್ನು ಒಪ್ಕೊಂಡಿದ್ದಾರೆ. ರಾಜತಾಂತ್ರಿಕತೆ ಹಾಗೂ ಪರ್ಸ್ನಲ್ ರಿಲೇಷನ್ಶಿಪ್ ಅಂತ ಬಂದಾಗ ಮೋದಿಜಿ ಪರ್ಸ್ನಲ್ ರಿಲೇಷನ್ಶಿಪ್ಗೆ ಬೆಲೆ ಕೊಟ್ಟಿರೋದೇ ಜಾಸ್ತಿ. ಸೊ G7 ಸಭೆ ನಂತರ ಏನೇನಾಗುತ್ತೆ ಅನ್ನೋದು ಇಲ್ಲಿ ಕುತೂಹಲ. ಕೆನಡಾ ಅನ್ನೋದು ಒಂಥರ ಪಾಕಿಸ್ತಾನದ ರೀತಿಯ ದೇಶವೇ. ವೆಸ್ಟ್ನ ಪಾಕಿಸ್ತಾನವೇ ಆಗ್ತಾ ಇರೋದು. ಇವರ ದೇಶದ ನೀತಿಯಲ್ಲಿ ಮೆಚೂರಿಟಿ ಇಲ್ಲ. ಭಾರತದ ವಿಷಯದಲ್ಲೂ ಹಾಗೇ ಮಾಡ್ತು. ಆದರೆ ಈಗ ಮತ್ತೆ ಆಹ್ವಾನ ಕೊಟ್ಟಿದ್ದಾರೆ. ಭಾರತವನ್ನು ಬಿಟ್ಟು G7 ಸಭೆ ನಡೆಸೋದಿಲ್ಲ. ಯಾಕಂದರೆ ಮೋದಿಜಿ ಹಿಂದೆ 140 ಕೋಟಿ ಭಾರತೀಯರು ಇದ್ದಾರೆ ಅನ್ನೋದು ಕೆನಡಾಗೆ ಅರ್ಥ ಆಗಿದೆ. ಇವರು ಯಾವ ಸಮಯದಲ್ಲಿ ಆಹ್ವಾನ ಕೊಟ್ಟಿದ್ದಾರೆ ನೋಡಿ. ಇನ್ನೂ ಕೆನಡಾದಲ್ಲಿ ಬೆಳಗ್ಗೆ ಕೂಡ ಆಗಿರಲಿಲ್ಲ. ಅಷ್ಟೊತ್ತಿಗೆ ಮೋದಿಜಿಗೆ ಕರೆ ಮಾಡಿ ಇನ್ವೈಟ್ ಮಾಡ್ತಾರೆ. ಅದನ್ನು ಮೋದಿಜಿ ಟ್ವೀಟ್ ಮೂಲಕ ಹೇಳ್ಕೊಳ್ತಾರೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಭಾರತ ಅಂದ್ರೇನು, ಭಾರತದ ಶಕ್ತಿ ಎಂಥದ್ದು ಅನ್ನೋದನ್ನು ತೋರಿಸುತ್ತೆ. ಯಾಕಂದರೆ ಕೆನಡಾದ ಅಧಿಕಾರಿಗಳು ಭಾರತವನ್ನು ಇನ್ವೈಟ್ ಮಾಡಿದಾಗ ಒಪ್ಕೊಂಡಿರಲಿಲ್ಲ. ಅದೇ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಖುದ್ದಾಗಿ ಕಾಲ್ ಮಾಡಿ ಬನ್ನಿ ಅಂದಿದ್ದಾರೆ ಅಂದರೆ ಇದು ನಮ್ಮ ಮೋದಿಯವರ ತಾಕತ್ತು. ಕೆನಡಾದ ಪ್ರಧಾನಿಯ ಈ ನಡೆಯಿಂದ ಖಲಿಸ್ತಾನಿಗಳಿಗೆ ಬಿಸಿ ಮುಟ್ಟಿಸಿದಂಗೆ ಕೂಡ ಆಗಿದೆ. ನನಗೆ ಭಾರತ ತುಂಬ ಇಂಪಾರ್ಟೆಂಟ್, ಮೋದಿಜಿ ಅವರು ಕೂಡ ಮುಖ್ಯ ಅನ್ನೋದನ್ನು ಖಲಿಸ್ತಾನಿಗಳಿಗೆ ಹೇಳ್ದಂಗೂ ಇದೆ. ಇದು 2027ರಲ್ಲಿ ನಡೆಯುವಂತಹ ಪಂಜಾಬ್ ಎಲೆಕ್ಷನ್ ಮೇಲೆ ಕೂಡ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡಬೇಕು. ವೆಸ್ಟ್ನ ಯಾವುದೇ ದೇಶದ ಮೇಲಾದರೂ ಅಷ್ಟೇ ನಂಬಿಕೆ ಇಡೋದಕ್ಕಿಂತ ಮೊದಲು ತುಂಬ ಯೋಚನೆ ಮಾಡಬೇಕು. ಇಲ್ಲಿ ಕೆನಡಾವನ್ನಷ್ಟೇ ನೋಡೋ ಹಾಗಿಲ್ಲ, ಅಲ್ಲಿ ಭಾಗವಹಿಸ್ತಾ ಇರುವಂತಹ ಇನ್ನುಳಿದ ದೇಶಗಳ ಬಗ್ಗೆಯೂ ನೋಡಬೇಕಾಗತ್ತೆ. ನ್ಯಾಟೋ ಅಂದರೆ ಯುದ್ಧ ಒಂದು ಬಿಸ್ನೆಸ್. ಪ್ರಪಂಚದಲ್ಲಿ 2 ದೊಡ್ಡ ಬಿಸ್ನೆಸ್ ಇದೆ. ಒಂದು ಫಾರ್ಮಸ್ಯೂಟಿಕಲ್, ಇನ್ನೊಂದು ವಾರ್. ಇವೆರಡಕ್ಕಿಂತ ಇನ್ನೊಂದು ದೊಡ್ಡ ಬಿಸ್ನೆಸ್ ಅಂದರೆ ಧರ್ಮ. US ಅಧ್ಯಕ್ಷರೆಲ್ಲ ಯುದ್ಧದ ಜೊತೆ ಆಟ ಆಡ್ತಾ ಇದ್ರು. ಆದರೆ ಈಗ ಭಾರತದ ರಕ್ಷಣಾ ವ್ಯವಸ್ಥೆ ತುಂಬ ಬಲಿಷ್ಠವಾಗಿದೆ. ಇದನ್ನು ನಾವಷ್ಟೇ ಅಲ್ಲ, ಇಡೀ ವಿಶ್ವ ಆಪರೇಷನ್ ಸಿಂಧು ಟೈಮಲ್ಲಿ ನೋಡಿದೆ. ನಮ್ಮ ಡಿಫೆನ್ಸ್ ಮಾರ್ಕೆಟ್ ವಿಶ್ವದ ಮುಂದೆ ಓಪನ್ ಆಗ್ತಾ ಇದೆ. ಇದು ಮಿಲಿಟರಿ ಇಂಡಸ್ಟ್ರಿ ದೇಶಗಳಾದ ಚೀನಾ, ಅಮೆರಿಕಾಗೆ ಗುಡ್ ನ್ಯೂಸ್ ಅಂತೂ ಖಂಡಿತ ಅಲ್ಲ. ಭಾರತ ಈಗ ಎಲ್ಲರಿಗೂ ದೊಡ್ಡ ತಲೆನೋವಾಗಿದೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.